ಇವತ್ತು ಮಕ್ಕಳಿಗೆ ನಾನು ಶೇಪ್ಸ್ ಹೇಳಿಕೊಡ್ತಾ ಇದ್ದೇನೆ. ಬನ್ನಿ. ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್, ಓವಲ್, ಸ್ಟಾರ್, ಡೈಮಂಡ್, ಹಾರ್ಟ್, ಸನ್, ಹಾಫ್ ಮೂನ್, ಫುಲ್ ಮೂನ್, ಬಾಲ್. ಟ್ರಯಾಂಗಲ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಸರ್ಕಲ್, ಓವಲ್, ಸ್ಟಾರ್, ಡೈಮಂಡ್, ಹಾರ್ಟ್, ಸನ್, ಹಾಫ್ ಮೂನ್, ಫುಲ್ ಮೂನ್, ಬಾಲ್. ಮಕ್ಕಳಿಗೆ ಶೇಪ್ಸಿನ ಜೊತೆ ಕಲರ್ಸ್ ಕೂಡ ಹೇಳಿಕೊಡ್ತಾ ಇದ್ದೇವೆ. ಈ ಕಲರ್ಸ್ ಮತ್ತು ಶೇಪ್ಸ್ ನಾವು ಕೈಯಲ್ಲೇ ಮಾಡಿರುವಂಥದ್ದು. ನೋಡಿ, ಇದನ್ನೆಲ್ಲ ಮಕ್ಕಳಿಗೆ ನಾವು ಈಸಿ ಆಗೋಗೋಸ್ಕರ ಕರೆಕ್ಟಾಗಿರುವಂಥ ಕಲರ್ಸ್ ನಾವು ಕೈಯಲ್ಲೇ ಮಾಡಿರುವಂಥದ್ದು. ರೆಡ್ ಕಲರ್, ಪಿಂಕ್ ಕಲರ್, ಯೆಲ್ಲೋ ಕಲರ್, ಆರೆಂಜ್ ಕಲರ್, ಬ್ಲೂ ಕಲರ್, ಬ್ರೌನ್ ಕಲರ್, ಗ್ರೀನ್ ಕಲರ್, ಪರ್ಪಲ್ ಕಲರ್, ಬ್ಲ್ಯಾಕ್ ಕಲರ್, ವೈಟ್ ಕಲರ್, ಗೋಲ್ಡನ್ ಕಲರ್, ಪೀಚ್ ಕಲರ್. ಅದರ ಜೊತೆ ನಾವು ಬೇರೆ ಈ ಥರ ಚಾರ್ಟ್ಸ್ ತಂದಿಟ್ಟಿದ್ದೇವೆ. ಇಲ್ಲಿ ಉದ್ದಕ್ಕೆ ನಾವು ಈ ಥರ ಚಾರ್ಟನ್ನು ಹಾಕಿದ್ದೇವೆ. ನೋಡಿ, ಇದು ಆಲ್ಫಾಬೆಟ್ಸ್ ಚಾರ್ಟ್, ಕ್ಯಾಪಿಟಲ್ ಲೆಟರ್ ಇದ್ದು. ಇಲ್ಲಿ ವೆಹಿಕಲ್ಸ್ ಇದ್ದು. ಇಲ್ಲಿ ಒಂದು ನಾವು ಬೋರ್ಡ್ ಇಟ್ಟಿದ್ದೇವೆ ಮಕ್ಕಳಿಗೆ ಬರೆಯುವಕ್ಕೋಸ್ಕರ. ಇದು ಪಾರ್ಟ್ಸ್ ಆಫ್ ದ ಬಾಡಿ, ಮಕ್ಕಳಿಗೆ ದೇಹದ ಅಂಗಾಂಗಗಳನ್ನು ಗುರುತಿಸೋಗೋಸ್ಕರ ಪಾರ್ಟ್ಸ್ ಆಫ್ ದ ಬಾಡಿದೊಂದು ಚಾರ್ಟ್. ನೋಡಿ, ಇದು ಕಲರ್ಸ್. ನಾನು ಹೇಳಿದಲ್ವಾ, ಈ ಕಲರ್ಸಲ್ಲಿ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಅದಕ್ಕೋಸ್ಕರ ನಾವು ಅದನ್ನು ಕೈಯಲ್ಲೇ ಮಾಡಿರುವಂಥದ್ದು. ನಂಬರ್ಸ್ 1 to 100 ತನಕ ಇದೆ. ನಾವು ಮಕ್ಕಳಿಗೆ 1 to 20 ಎಕ್ಸ್ಟ್ರಲ್ಲೇ ಹೇಳಿಕೊಡ್ತೇವೆ, ಆದರೆ ಮೇಯ್ನಾಗಿ 1 to 20 ತನಕ ಮಕ್ಕಳಿಗೆ ಬರಬೇಕು ಅಂತ. ಇದು ಸ್ವರಗಳು, ಆದಿಂದ ಜ್ಞಾ ತನಕ ಏನೂ ಇದೆ. ಇದು ಇನ್ನೊಂದು ಇಂಗ್ಲೀಷ್ ಆಲ್ಫಾಬೆಟ್ಸ್, ಅಂದರೆ ಇದರಲ್ಲಿ ಕ್ಯಾಪಿಟಲ್ ಲೆಟರ್ ಕೂಡ ಇದೆ. ನೋಡಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ, ಸ್ಮಾಲ್ ಲೆಟರ್ ಎ ಕೂಡ ಈ ಥರ ಇದೆ. ನೋಡಿ, ಇದು 2 ಟೈಪ್ ಇದ್ದು. ನಾವು ಇಲ್ಲಿ ಮೇಲೆ ಒಂದು ರೂಮಲ್ಲಿ ಫುಲ್ಲು ಚಾರ್ಟ್ ರೀಡಿಂಗೇ ಮಾಡ್ತಾ ಇದ್ದೇವೆ. ಹೀಗೆ ಉದ್ದಕ್ಕೆ ಫುಲ್ಲು ಈ ಥರ ಚಾರ್ಟನ್ನು ಎಲ್ಲ ಕಡೆ ಹಾಕಿಟ್ಟಿದ್ದೇವೆ. ಹೀಗೆ ಉದ್ದಕ್ಕೆ ನೋಡಿ ಚಾರ್ಟ್. ಹೀಗೆ ಈ ಸೈಡು ಇಷ್ಟು ಚಾರ್ಟ್ ಬರ್ತದೆ ನಮ್ಮದು. ಈ ಸೈಡು ನಾನೀಗ ಹೇಳಿದಲ್ವಾ, ಕೈಯಲ್ಲಿ ಮಾಡಿರುವಂಥದ್ದು ಶೇಪ್ಸ್ ಮತ್ತು ಕಲರ್ಸ್. ಆ ಕಡೆ ಇನ್ನೊಂದು ಚಾರ್ಟ್.